ಹತ್ತಿ ತಾನ್ ತಿಂದು ಮೇಕೆ ಮೂತಿ ಗುರ್ಸಿದ ಕತೆ ನೀನ್ ನನ್ಗೆ ಹೇಳ್ಬೇಡ ವಿಜಯ್. ನನಗ್ ಸಾಕಾಗಿದೆ ನಿನ್ ಕತೆಗಳನ್ನ ಕೇಳಿ. Nani Rajakumara, Nani Rajakumara, Nani Rajakumara. Nani Rajakumara, Nani Rajakumara. ಏನ್ ಮಾಡ್ಕೊಂಡ್ಬಿಟ್ಟಿಯೋ? ಅಮ್ಮ ಚೇರು ಚೇರು ಚೇರ್ ಯಾಕಪ್ಪ ನಿನ್ನ ತಳ್ಳುತ್ತೆ? ಅಮ್ಮ ನಾನು ರಾಜ ಆಗೋದು ಚೇರ್ಗೆ ಇಷ್ಟ ಇಲ್ಲ, ಅದಕ್ಕೆ ಸರಿ ಆಯ್ತು ಬಿಡು, ತಿಂಡಿ ಕೊಡ್ತೀನಿ. ಕೊಡ್ತೀಯಾ? ಹಾಗಾದ್ರೆ ಚೇರ್ಗೆ ಅತ್ತ 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 ತಿಂಡಿ ಕೊಡ್ತೀನಿ ಆಯ್ತಾ? ಅತ್ತ 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 ಅತ್ತ. ಆನೆ ಬಂತಾನೆ ಮೂರೋನೆ ಚಂದ ಪುಟ್ಟದಾನೆ. ಪ್ರಿಯಾ ಪ್ರಿಯಾ ನಾನು ಹೇಳೋದನ್ನ ಒಂದು ನಿಮಿಷ ಕೇಳು. ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಗಾಡಿನ ಡ್ರೈವ್ ಮಾಡ್ತಿದ್ದೆ, ಕಾಲ್ ಬಂದಿದ್ದ ಗೊತ್ತಾಗಿಲ್ಲ. ನೀನ್ ನನ್ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ ಅನ್ಸುತ್ತೆ. ಪ್ರಿಯಾ ನಾನು ಇನ್ನ ಅವಾಯ್ಡ್ ಮಾಡ್ತಿಲ್ಲ. ಪ್ರಾಮಿಸ್? ಪ್ರಾಮಿಸ್. ನೀನು ಇಲ್ಲೇ ಇರು, ಬರ್ತೀನಿ. ಹಾಗಾದ್ರೆ ಇವತ್ ನೀ ನನ್ನನ್ನ ಸಿನಿಮಾ ಕರ್ಕೊಂಡು ಹೋಗ್ತೀಯಾ? ಅಮ್ಮ ಅಮ್ಮ. ಏನೋ ವಿಜಯ್ ಬರ್ತಿದ್ದಂಗೆ? ಅಜಯ್ ನನ್ನ ಫೋನ್ ಕಿತ್ಕೊಂಡು ಹೋಗಿದ್ದಾನೆ. ವಿಜಯ್ ಕೊಡಪ್ಪ ಫೋನು. ನಾನು ಆಟ ಆಡ್ಬೇಕು, ಕೊಡಲ್ಲ. ಅಮ್ಮ ನಾನು ಇಂಪಾರ್ಟೆಂಟ್ ಕಾಲ್ ಇದ್ದಮ್ಮ. ಇಂಪಾರ್ಟೆಂಟ್ ಕಾಲ್ ನಲ್ಲಿ ಇದ್ದಂತೆ, ಕೊಡಪ್ಪ. ವಿಜಯ್ ಸುಮ್ಮನೆ ಇರು. ಅವತ್ ನೀರಲ್ಲಿ ಹಾಕ್ದಂಗೆ ಇವತ್ ನೀರಲ್ಲಿ ಹಾಕ್ತಾರೆ ಏನ್ ಮಾಡ್ತೀಯಾ? ಹೋಗು ಕೈ ಕಾಲು ಮುಖ ತೊಳ್ಕೊಂಡು.
ಹಲೋ ಹಲೋ ಪ್ರಿಯಾ. ನನಗೆ ನೀನ್ ಮಾಡ್ತಿರೋದು ಒಂದು ಇಷ್ಟ ಆಗ್ತಾ ಇಲ್ಲ ವಿಜಯ್. ಯಾಕೆ, ಏನಾಯ್ತು ಪ್ರಿಯಾ? ಮಧ್ಯಾಹ್ನ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಡನ್ ಆಗಿ ಫೋನ್ ಕಟ್ ಮಾಡಿದ್ಯಾ. ಓ ಪ್ರಿಯಾ, ನಾನು ಹೇಳೋದನ್ನ 1 ನಿಮಿಷ ಕೇಳು. ನಾನು ಕಾಲ್ ಕಟ್ ಮಾಡಿಲ್ಲ, ಅದು ನನ್ನ ಅಜಯ್. ಓತಿ ತಾನ್ ತಿಂದು ಮೇಕೆ ಮೂತಿ ಗೊರ್ಸಿದ ಕತೆ ನೀನ್ ನನ್ಗೆ ಹೇಳ್ಬೇಡ ವಿಜಯ್. ನನಗ್ ಸಾಕಾಗಿದೆ ನಿನ್ ಕತೆಗಳನ್ನ ಕೇಳಿ. ನನಗ್ ನಿಜವಾಗ್ಲೂ ನಿನ್ ಬಿಹೇವಿಯರ್ ಇಷ್ಟ ಆಗ್ತಾ ಇಲ್ಲ ವಿಜಯ್. ಈಗ ಏನೀಗ? ಬ್ರೇಕಪ್. ಬ್ರೇಕಪ್ಪ. ವಿಜಿ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ರಾಗಿ ಗೋಲಿ ಅಮ್ಮ ಮಾಡಿದ್ದು ಚೆನ್ನಾಗಿದೆ. ನೀನ್ ಗೊತ್ತಿರುತ್ತೆ, ನೀನ್ ತಿಂದೇ ಇಲ್ಲ. ಇರು, ನಾನೇ ತಿನ್ನಿಸ್ತೀನಿ. ಮಾಡಪ್ಪ. ನನಗ್ ಬೇಡ. ನಾನು ತಿನ್ನಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ದ್ರಾಕ್ಷಿ ಗೋಡಂಬಿ ಎಲ್ಲ ತಿನ್ನೋ. ನನಗ್ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ಅಯ್ಯೋ ದೇವ್ರೆ, ಏನೋ ಮಾಡ್ಬಿಟ್ಟೆ ನನ್ನ ಅಜ್ಜಯ್ಗೆ. ಹೌದು, ಎಲ್ಲ ನಾನೇ ಮಾಡೋದು. ಇಲ್ಲಿದ್ದಾನಲ್ಲ ನಿನ್ ಕುಲಪುತ್ರ, ನೆಮ್ಮದಿ, ಸಂತೋಷ, ಆನಂದ ಎಲ್ಲ ಎಕ್ಕುಟ್ಟೋಯ್ತು. ನನ್ನ ಪ್ರೀತಿನೂ ಹಾಳಾಗೋಯ್ತು. ನಿನ್ಗೆ ನಿನ್ನ ಮುದ್ದಿನ ಮಗ ಮಾತ್ರ ಚೆನ್ನಾಗಿರ್ಬೇಕು. ನನಗೆ ಇದನ್ನೆಲ್ಲ ನೋಡ್ತಿದ್ರೆ ತಲೆ ತಲೆ ಮುಚ್ಚಿಡಿತಾ ಇದೆ. ಊರಲ್ಲಿ ಎಲ್ಲರೂ ನನಗ್ ತಲೆ ಕೆಟ್ಟಿದೆ, ನಂಗ್ ದುಡ್ಡಿಟ್ಟಿದೆ ಅಂತಾರೆ. ಆದ್ರೆ ವಿಜಯ್ ಅವನಿಗೆ ತಲೆ ಕೆಟ್ಟಿದೆ ಅಂತಾನೆ. ತಲೆ ಕೆಟ್ಟಿದೆ ಅಂದೆ ಏನಮ್ಮ? ಅದು ಬಿಡಪ್ಪ, ಆಟಾಡ್ಕೊ. ವಿಜಯ್, ಕಾಫಿ ತಗೊಳಪ್ಪ. ಅಮ್ಮ ಸಾರಿಮ್ಮ, ನಾನು ಯಾವುದೋ ಟೆನ್ಷನಲ್ಲಿ ನಿಮ್ಮನ್ನೆಲ್ಲ ಬೈದ್ಬಿಟ್ಟೆ. ವಿಜಯ್, ಅದು ಫಾರಿನಿಂದ ಹೊಸ ಡಾಕ್ಟರ್ ಬಂದಿದ್ದಾರೆ. ಒಂದೇ ಒಂದ್ಸರಿ ನಮ್ಮ ಅಜ್ಜಯ್ಯನ ಕರ್ಕೊಂಡು ಹೋಗ್ತೀಯಾ? ಏನಾದ್ರೂ ಉಪಯೋಗ ಆಗ್ಬಹುದಾ ಏನೋ? ಅಮ್ಮ, ಉಪಯೋಗನೂ ಇಲ್ಲ, ಮಣ್ಣು ಇಲ್ಲ. ಆಗಲ್ಲ, ಒಂದೇ ಒಂದ್ಸರಿ ಕರ್ಕೊಂಡು ಹೋಗಪ್ಪ ಪ್ಲೀಸ್. ಆದ್ರೆ ಒಂದ್ ಕಂಡೀಷನ್, ಅವನಲ್ಲಿ ಏನಾದ್ರೂ ಗಲಾಟೆ ಮಾಡಿದ್ರೆ ನಾನ್ ಸರಿ ಇರ. ಇಲ್ಲಪ್ಪ, ಇಲ್ಲ, ನಾನೆಲ್ಲ ಹೇಳ್ಬಿಟ್ಟೆ ಕಳಿಸ್ತೀನಿ. ಹೈ, ಇನ್ನ ಏನೇನ್ ನೋಡ್ಬೇಕು? ಅಮ್ಮ, ಇನ್ನು ಎಷ್ಟೊತ್ತಮ್ಮ? ನನ್ ಮತ್ತೆ ಪ್ರಾಜೆಕ್ಟ್ ಸಬ್ಮಿಷನ್ ಇದೆ, ಅವನ್ನ ಬೇಗ ಬರಕ್ ಕೇಳು. ಸರಿ ಅಜಯ್, ನಾನೆಲ್ಲ ಬರಲ್ಲ, ನಾನೆಲ್ಲ ಹೋಗಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನಾನು ಕರ್ಕೊಂಡು ಹೋಗೋದಿಲ್ಲ. ಸರಿ, ಅದಕ್ಕೆ ಯಾಕೆ ಹಿಂಗೆ ರೇಗಾಡ್ತಾ ಇದೀಯಾ? ಹಾಕ್ತಾನೆ ಬಿಡು. ವಿಜಯ್,
ನಾನು ಹಾಗೆ ಮಾರ್ಕೆಟ್ಗೆ ಹೋಗಿ ಬರ್ತೀನಪ್ಪ. ಡಾಕ್ಟರ್ ಇದ್ದಾರಾ? 5 ನಿಮಿಷ ಬರ್ತಾರೆ, ಒಳಗಡೆ ಕೂತ್ಕೊಳ್ಳಿ. ಕೂತ್ಕೋ ಕೂತ್ಕೋ. ಕೂತ್ಕೋ. ಕೈ ಕೊಟ್ಕೊಂಡಿದ್ದೀನಿ. ಬೇಕು ತಗೋ. ನೀನ್ ಕುಡಿ. ಏಯ್ ಏಯ್ ಡಾಕ್ಟರ್ನ ಎಷ್ಟೊತ್ತಾಗುತ್ತೆ ಬರೋದು? ಅಪಾಯಿಂಟ್ ಕೊಟ್ಟಿದಾರಂದ್ರೆ ಬಂದೇ ಬರ್ತಾರೆ. ನಾರ್ಮಲ್ ಡಾಕ್ಟರ್ ಅಲ್ಲ, ಫಾರಿನ್ ಡಾಕ್ಟರ್ ಅವರು. ಫೋಟೋ Yeah. No, I am in Bangalore. Yes. Okay. I will call you later. Fine. Sorry. Yeah, is that right? ಏನು ನಿಮ್ಮ ಪ್ರಾಬ್ಲಮ್ಮು? ಇವಂದೇ ಸರ್ ದೊಡ್ಡ ಪ್ರಾಬ್ಲಮ್ ನನಗೆ. ಏನಾಯ್ತು? ಇವನಿಂದ ನನ್ನ ತಲೆನೇ ಕೆಟ್ಟೋಗ್ತದೆ. ನಾನು ಹುಚ್ಚಿನ ಹೋಗ್ತಾ ಇದ್ದೀನಿ ಸರ್ ಇವನಿಂದ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಅಜಯ್, ಇವನ ಹೆಸರು ವಿಜಯ್. ಬೆಳಿಗ್ಗೆ ಏನ್ ತಿಂದ್ರಿ? ಅವನು ಇಷ್ಟು ತಿಂದೆ, ಇವನ ಏನು ತಿಂದಿಲ್ಲ. ಏನು ಬಾಯಲ್ಲಿ ಬೆರಳಿಕೊಂಡಿದ್ದೀರಲ್ಲ? ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೂ ಬೇಕಾ? ಓ, ನೋಡಿ ವಿಜಯ್, ಅಜಯ್ಗೆ ಕೆಲವೊಂದು ಟೆಸ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ, ಸರಿನಾ? ಓಕೆನಾ? ಯಾರು ಇವರು? ಅವರು ಡಾಕ್ಟರ್ ರಾಜ್ಕುಮಾರ್. ವೆರಿ ಗುಡ್. ಆಮೇಲೆ ಇದೇನಿದು? ಇದು ವಾಟರ್ ಬಾಟ್. ಏನಿದು? ಅದು ಗೋವಿಂದ. ವೆರಿ ಗುಡ್ ಅಜಯ್. ಕೈ ಕೊಡು ನಿಂದು. ಕಣ್ಣು ಓಪನ್ ಮಾಡು. ವೆರಿ ಗುಡ್. ಎಲ್ಲ ನಾಲ್ಗೆ ತೋರಿಸು. ವೆರಿ ಗುಡ್. ಎಷ್ಟಿದು? 5. ವೆರಿ ಗುಡ್. ಚಾಕ್ಲೇಟ್ ಬೇಕಾ ನಿಮಗೆ? ನನಗೆ ಐಸ್ ಕ್ರೀಮ್ ಬೇಕು. ಅಂಕಲ್ ಇದಾರಲ್ಲ, ಅಂಕಲ್ ನಿಮ್ಗೆ ಕೊಡ್ತಾರೆ. ಹೋಗಿ ಚಾಕ್ಲೇಟ್ ಕೊಡಿ ಅವ್ರಿಗೆ, ಐಸ್ ಕ್ರೀಮ್ ಕೊಡಿ ಅವ್ರಿಗೆ. ನಾನು ಐಸ್ ಕ್ರೀಮ್ ತಗೋತೀನಿ. ಜೈ, ನನಗೇನು ಅಜಯಲ್ಲಿ ಸಮಸ್ಯೆ ಕಾಣ್ತಾ ಇಲ್ಲ. ಮತ್ತೆ ಏನಾಗಿದೆ ಸರ್ ಇವನಿಗೆ? ಇವನಿಂದ ನನಗೆ ಲೈಫೇ ಬೇಡ ಅನಿಸ್ತಿದೆ. ತುಂಬಾ ಟಾರ್ಚರ್ ಆಗಿದೆ ಸರ್ ಇವನಿಂದ. ಐ ಮೀನ್ ಟು ಸೇ, ಆಕ್ಚುಲಿ ನಿಮ್ಮಲ್ಲೇ ಏನೋ ಸಮಸ್ಯೆ ಕಾಡ್ತಾ ಇದೆ. ನಮ್ಮಲ್ಲ,
ಏನಾಗಿದೆ ಸರ್ ನಮ್ಮಲ್ಲಿ? ಆ್ಯಕ್ಚುಲಿ ಅಜಯ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಅವ್ನಿಗೆ ಬೇಕಾಗಿರೋದು ಒಂದೇ, ಏನು? ಪ್ರೀತಿ, ವಿಶ್ವಾಸ. ನೀವು ಅವನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತೀರೋ ಅವ್ನು ಇನ್ನೂ ಆ್ಯಕ್ಟಿವ್ ಆಗ್ತಾನೆ. ಅವನಿಗೆ ಕೊಡುವಂಥ ಪ್ರೀತಿ ವಿಶ್ವಾಸ ಕಡಿಮೆ ಆಗಿದೆ ಅಂತ ಅನಿಸ್ತಾರೆ. ಓಕೆ, ನೀವು ಅಜಯ್ನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಿರೋ ನೋಡ್ಕೊತಿರೋ? ನನಗನ್ಸಿದ ಪ್ರಕಾರ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಅಜಯ್ ಇವಾಗ ಆ್ಯಕ್ಟಿವ್ ಆಗಿದ್ದಾನೆ. ಸೊ ನೀವು ಕೊಡುವಂಥ ಪ್ರೀತಿಯಿಂದ ಅಜಯ್ ಇನ್ನೂ ಆ್ಯಕ್ಟಿವ್ ಆಗ್ತಾನೆ. ಓಕೆ ಸರ್. ನಿಮ್ಮ ಪ್ರೀತಿ ಅವ್ನಿಗೆ ತುಂಬ ಅಗತ್ಯ ಇದೆ. ನಾನು ಕೆಲವು ಟಿಪ್ಸ್ನ ನಿಮ್ಗೆ ಕೊಡ್ತೀನಿ. ಸೊ ಇದನ್ನು ನೀವು ಫಾಲೋಅಪ್ ಮಾಡಿ. ಡೈಲಿ ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, ನೈಟ್ ಆಫ್ಟರ್ ಬ್ರೇಕ್ಫಾಸ್ಟ್ ಒಂದು ತೊಗೊಬೇಕಾಗುತ್ತೆ. ಸೊ ಆದಷ್ಟು ಅಜಯ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಅದೇ ಮದ್ದು. ಓಕೆನಾ? ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಸೊ ಇನ್ನಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆ ಉಳಿಸ್ಕೊಳ್ಳಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಐಸ್ ಕ್ರೀಮು, ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮು, ಐಸ್ ಕ್ರೀಮ್. ಏಯ್, ಸುಮ್ಮನೆ ಕೂತ್ಕೋ. ಐಸ್ ಕ್ರೀಮು. ಇರು ಅಮ್ಮನಿಗೆ ಹೇಳ್ತೀನಿ, ಇರು, ನನಗೆ ಐಸ್ ಕ್ರೀಮ್ ಕೊಡ್ಸಿಲ್ಲ ನೀನು. ಹೇಳ್ಕೊ ಹೋಗಲ್ಲ. ಇರು, ಮಾಡ್ತೀನಿ. ಏಯ್, ಆಫೀಸಿಂದ ಕಾಲ್ ಬಂದಿದೆ, ಸೈಲೆಂಟ್ ಆಗಿರು. ಹಲೋ, ಹಾಂ ಸರ್. ಹಾಂ, ಇಲ್ಲ ಸರ್, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಹಾಂ, ಎಲ್ಲ ಕಂಪ್ಲೀಟ್ ಸರ್. ಹಾಂ, ಶೂರ್ ಸರ್. ಹಾಂ, ಇವತ್ತು ಸಬ್ಮಿಟ್ ಮಾಡ್ತೀನಿ ಸರ್. ಹಾಂ, ಡೋಂಟ್ ವರಿ. ಹಾಂ, ಖಂಡಿತ. ಹಾಂ, ಓಕೆ ಸರ್. ಏನ್ ಮಾಡ್ತಿದ್ಯಾ? ಯಾಕೋ ನಮ್ಮ ಫೈಲ್ ಅರ್ಧಾಗ್ತಾ ಇದ್ಯಾ? ಏನಂತು? ಯಾಕೆ ಅರ್ಧಾಗ್ತಾ ಇದ್ಯಾ? ಯಾಕೆ ಅರ್ಧಾಗ್ತಾ ಇದ್ಯಾ? ನನ್ನ ಫೈಲ್ ಕಷ್ಟಪಟ್ಟು ಮಾಡಿದ ಫೈಲ್ ಅರ್ಧಾಗ್ತಾ ಇದ್ಯಾ? ಏನೋ ಮಾಡ್ತಾ ಇದ್ದೀಯ ಅವನ್ನ? ಇರೋದೇ ನನ್ನ ಲೈಫ್ನ ಹಾಳು ಮಾಡೋದಕ್ಕೆ. ನನ್ ಕಷ್ಟಪಟ್ಟಿರೋ ಡ್ರೀಮ್ ಆಗಿತ್ತಲ್ಲ, ಹಾಳು ಮಾಡಿಟ್ಟಿದ್ದೆ ನೀವು. ನಾವು ಹುಟ್ಟಲ್ಲಿ ಹಚ್ಬಿಟ್ಟಿದ್ದ ನಾನು. ಏನೂ ಆಗಲ್ಲ ಆಯ್ತಾ, ಸುಮ್ಮನೆ ಇರು. ಮನುಷ್ಯ ನಾನೇನು? ಆಯ್ತು, ಸುಮ್ಮನೆ ಇರು. ಯಾಕೋ ನಿನ್ನ ನೋಡ್ತಿತ್ತು? ನೀನೇನ್ ಮಾಡಿದೆ? ಅಮ್ಮ, ಅದೇ ನನ್ನ ಪಿಂಕ್ ಕಲರ್ ಫೈಲು ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋ ಫೈಲ್ನ ಅರ್ಧಾಗ್ಬಿಟ್ಟಿದ್ದೇನಮ್ಮ. ನೋಡು, ಪಿಂಕ್ ಕಲರ್ ಇರುವ ನಿಮಿಷ. ನೋಡು, ಇದೇನಾ?
ಹಾ ಇದೇನಮ್ಮ, ಎಲ್ಲಿತ್ತು? ನೋಡು ವಿಜಯ್, ಕೋಪನೇ ಎಲ್ದಕ್ಕೂ ಉತ್ತರ ಅಲ್ಲ, ಸ್ವಲ್ಪ ತಾಳ್ಮೆನೂ ಇರಬೇಕು. ನೋಡು ವಿಜಯ್, ನಿನ್ನ ಕಣ್ಣಿಗೆ ಅಹಂಕಾರದ ಪೊರೆ ಬಂದಿದೆ, ಅದಕ್ಕೆ ಇದೆಲ್ಲ. ನೀವಿಬ್ರು ನನ್ನ ಹೊಟ್ಟೆಲಿದ್ದಾಗ ಬಿದ್ದುಬಿಟ್ಟೆ ಕಣೋ. ಡಾಕ್ಟರ್ ಹೇಳಿದ್ರು ಒಂದು ಮಗುಗೆ ಬಲವಾದ ಏಟ್ ಬಿದ್ದಿದೆ ಅಂತ. ಅದಕ್ಕೆ ನನ್ನ ಅಜಯ್ ಹಿಂಗಾದ. ನೋಡಿದಾಗ ಹೊಟ್ಟೆ ಚುರ್ರ ಅನ್ನತ್ತೆ ಕಣೋ. ಅದೇ ಏಟು ನಿನಗೆ ಬಿದ್ದಿದ್ರೆ ಆ್ಯಕ್ಚುಲಿ ಅಜಯ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಅವನಿಗೆ ಬೇಕಾಗಿರೋದು ಒಂದೇ, ಏನು? ಪ್ರೀತಿ, ವಿಶ್ವಾಸ. ನೀವು ಅವನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರೋ ಅವನು ಇನ್ನೂ ಆ್ಯಕ್ಟಿವ್ ಆಗ್ತಾನೆ. ಅದೇ ಏಟು ನಿನಗೆ ಬಿದ್ದಿದ್ರೆ ನೀಚೆ ಬಂದಿದೆ. ಅಣ್ಣ ಇಲ್ಲಮ್ಮ, ಅಣ್ಣ ಇಲ್ಲಮ್ಮ, ಅಣ್ಣ. ಸಾರಿ ಅಣ್ಣ, ನಾನು ತಪ್ಪು ಮಾಡ್ಬಿಟ್ಟಣ. ನೀನು ನೋಡು, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಣ. ನೀನು ಹೊಡಿಯಲ್ಲ, ನೀನು ಹೊಡಿಯಲ್ಲ, ಚೆನ್ನಾಗಿ ನೋಡ್ಕೊಂತೀನಣ್ಣ. ನಿನ್ನ ಅಮ್ಮನ ಎಲ್ಲಾದ್ರೂ ಚೆನ್ನಾಗಿ ನೋಡ್ಕೊಂತೀನಣ್ಣ. ಅಷ್ಟೊತ್ತಾಗ ನೀನ್ ಎಷ್ಟು ಬೇಕು ನಾನು ಕೊಡ್ತೀನಿ. ನಾನಿದ್ದೀನಿ, ನಾನಿರೋ ತನಕ ನೀವೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ತಪ್ಪು ಮಾಡ್ಬಿಟ್ರಣ್ಣ. ಅಣ್ಣ ಅಣ್ಣ ಅದೇ ಡಾಕ್ಟರ್ ಹೇಳ್ದಂಗೆ ನಿನ್ನ ಚೆನ್ನಾಗಿ ಮಾಡ್ತೀನಿ. ನಿನ್ನ ನಂತರನೇ ನಿನ್ನನ್ನು ಮಾಡ್ತೀನಣ್ಣ, ಸರಿನಾ? ಅಯ್ಯೋ ದೇವ್ರೆ, ನಮ್ಮ ವಿಜಯ್ಗೆ ಈಗಲಾದರೂ ಒಳ್ಳೆ ಬುದ್ಧಿ ಕೊಟ್ಟ. ನನ್ನಿಬ್ಬರು ಮಕ್ಕಳನ್ನು ಸದಾಕಾಲ ಹೀಗೇ ಇಟ್ಟಿರು. ನಿನ್ನನ್ನು ಪೂಜಿಸಿದಕ್ಕೂ ಒಳ್ಳೆ ಪ್ರತಿಫಲ ಕೊಟ್ಟೆ ದೇವ್ರೆ, ಕಾಪಾಡು. ನಿನ್ನ ನಂಬಿದಕ್ಕೂ ಸಾರ್ಥಕ ಆಯಿತು ದೇವ್ರೆ, ಕಾಪಾಡು. ಹೀಗೆ ಸದಾ ನಗ್ನಗ್ತಾ ಇರಲಿ.